ಹೇಳಿ ಗುರುಗಳೇ. ಹೇಗಿದ್ದೀರಾ ರಾಮಚಂದ್ರಾಯರೇ? ಚೆನ್ನಾಗಿದ್ದೀನಿ ಗುರುಗಳೇ, ಸಂತೋಷವಾಗಿದ್ದೀನಿ. ತುಂಬ ಸಂತೋಷ. ನಮ್ಮ ಆಶ್ರಮಕ್ಕೆ ಬರೋ ಎಷ್ಟೋ ಜನರನ್ನು ಹೇಗಿದ್ದೀರಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀನಿ ಅನ್ನೋ ಮಾತಿಂದ ಶುರು ಮಾಡಿದ್ರು ಅದರ ಹಿಂದೆ ಅವರ ಸಮಸ್ಯೆಗಳು, ದುಗುಡುಗಳು ಎಲ್ಲ ಹೇಳುವಂಥ ಕಾತುರತೆ ಕಾಣುತ್ತೆ. ಆದರೆ ನಿಮ್ಮನ್ನು ಕೇಳಿದ್ರೆ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ರಿ, ತುಂಬ ದೊಡ್ಡ ಮಾತು. ದೇವರು ನಮಗೇನು ಕಮ್ಮಿ ಮಾಡಿದ್ದಾನೆ ಗುರುಗಳೇ? ನಾವು ಕೇಳೋದಕ್ಕಿಂತ ಹೆಚ್ಚಿಗೆನೇ ಕೊಟ್ಟಿದ್ದಾನೆ. ನಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ನೆಮ್ಮದಿಯಾಗಿ ಇಟ್ಟಿದ್ದಾನೆ. ಜೊತೆಗೆ ನಿಮ್ಮಂಥ ಮಹಾತ್ಮರ ಮಾರ್ಗದರ್ಶನ ಇರಬೇಕಾದ್ರೆ ಸಂತೋಷವಾಗಿರೋದಕ್ಕೆ ಇನ್ನೇನು ತಾನೇ ಬೇಕು? ಇದಕ್ಕಿಂತ ಹೆಚ್ಚಿಗೆ ಆಸೆ ಪಟ್ಟರೆ ಅದು ದುರಾಸೆ ಆಗುತ್ತೆ ಗುರುಗಳೇ. ಅತಿ ಆಸೆಗೂ ಮನಸ್ಸಿನ ಅಪೇಕ್ಷೆಗಳಿಗೂ ವ್ಯತ್ಯಾಸ ಇದೆ ರಾಯರೇ. ಇಂಥ ಮುದಿ ವಯಸ್ಸಲ್ಲಿ ಆಸೆ ಆಗಲಿ ಅಪೇಕ್ಷೆ ಆಗಲಿ ಯಾಕೆ ಬೇಕು ಗುರುಗಳೇ? ಕಾಲ ಮುಗಿದಿದೆ, ನನಗೂ ವಯಸ್ಸಾಗಿದೆ. ಅಂಥದ್ರಲ್ಲಿ ಆಸೆ ಪಡೋದರಲ್ಲಿ ಅರ್ಥ ಇಲ್ಲ. ಜೀವನ ಅನ್ನೋದು ಅನಿರೀಕ್ಷಿತವಾದ ತಿರುವುಗಳಿರೋ ಒಂದು ಸಂತೆ. ಈ ಸಂತೆಯಲ್ಲಿ ನಮ್ಮ ವ್ಯಾಪಾರ ಮುಗೀತು ಹೋಗೋಣ ಅಂದ್ಕೊಂಡಾಗ ಮತ್ಯಾವುದೋ ಒಂದು ವಸ್ತು ನಮ್ಮ ಕಣ್ಣಿಗೆ ಬಿದ್ದು ಅದನ್ನು ಕೊಂಡ್ಕೋಬೇಕು ಅನ್ನೋ ಆಸೆ ಮತ್ತೆ ಚಿಗುರುತ್ತೆ. ನಿಮ್ಮ ಮಾತು ನಿಜ ಗುರುಗಳೇ. ಮಗನ ಮದುವೆ ನೋಡೋ ಆಸೆ ಮನಸ್ಸಿನಲ್ಲಿ ದೊಡ್ಡದಾಗಿದೆ. ಆ ಆಸೆನೇ ಆತಂಕಗೂ ಹುಟ್ಟಾಕಿದೆ. ಆತಂಕನ? ಹಾಗಂದ್ರೆ? ಬೀಗರಿಗೆ ನಿಮ್ಮ ಮನೆ ಮಗಳನ್ನೇ ನಮ್ಮ ಮನೆ ತುಂಬಿಸ್ಕೋತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಏನೇನೋ ಘಟನೆಗಳು ನಡೆದಿವೆ. ಇದು ಅವ್ರ ಕಿವಿಗೂ ಬಿದ್ದು ಎಲ್ಲಿ ನಮ್ಮ ಬಗ್ಗೆ ಬೇಸರ ಮಾಡ್ಕೋತಾರೋ ಅನ್ನೋ ಭಯ ಹುಟ್ಟಿದೆ. ಆದರೆ ಕೊಟ್ಟ ಮಾತನ್ನು ಎಲ್ಲಿ ತಪ್ಪುತ್ತೀವೋ ಅನ್ನೋ ಆತಂಕ, ಕಾಳಜಿ ನನ್ನನ್ನು ಕಾಡ್ತಾ ಇದೆ ಗುರುಗಳೇ. ಆ ಭಗವಂತನ ಆಣತಿ ಇಲ್ದಿರ ಹುಲ್ಲು ಕಡ್ಡಿನೂ ಅಲುಗಾಡಲ್ಲ ಅನ್ನೋ ಮಾತಿದೆ. ಹಾಗಾಗಿ ನಾವು ಕೊಡೋ ಮಾತಾಗಲಿ, ನಾವು ಆಡೋ ಮಾತುಗಳಾಗಲಿ ಅದೆಲ್ಲ ಒಂದು ನೆಪ ಅಷ್ಟೆ. ಅವನ ಆಣತಿ ಏನಿದೆಯೋ ಅಷ್ಟೇ ನಡೆಯೋದು. ಅವನ ಆಡೋ ಆಟದಲ್ಲಿ ನಮ್ಮನ್ನು ಗೆಲ್ಲಿಸಲೂಬಹುದು, ಸೋಲಿಸಲೂಬಹುದು. ನಾವು ಆ ಭಗವಂತನ ಮೇಲೆ ಭಾರ ಹಾಕಿ ನಮ್ಮ ಭಾರನ ಕಡಿಮೆ ಮಾಡ್ಕೋಬೋದು ಅಷ್ಟೇ. ಪಾಪ ಮಗು ತಿಂಡಿ ತಿಂದೇನೆ ಹೊಟ್ಟೋಯ್ತು. ಛೇ, ಈಗ ನಿನಗೆ ಸಮಾಧಾನ ಆಯ್ತಾ? ಒಂದಿನ ಅವಳು ತಿಂಡಿ ತಿಂದಿಲ್ಲ ಅಂತ ಇಷ್ಟು ಯೋಚನೆ ಮಾಡ್ತಿದ್ಯಾ? ನಾನು ಮದುವೆ ಆಗಿ ಜೀವನ ಪೂರ್ತಿ ಆ ಮನೇಲಿ ಬದುಕಕ್ಕೆ ಹೋಗ್ತಿದ್ದೀನಿ. ನನ್ನ ಬಗ್ಗೆ ಚಿಂತೆ ಇಲ್ವಾ? ಯಾಕೆ ದಿವ್ಯ ಹೀಗೆಲ್ಲ ಮಾತಾಡ್ತಿದ್ಯಾ? ಚಿಂತೆ ಇಲ್ಲದೆ ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಮದುವೆ ಮಾಡ್ತಿದ್ದೀವಾ? ಏನಮ್ಮ ಅಂತ ಕಷ್ಟಪಡ್ತಿರೋದು? ಮಾತ್ಗೂ ಕಷ್ಟ ಕಷ್ಟ ಅಂತ ಹೇಳ್ತಿರಲ್ಲ, ಮದುವೆ ಖರ್ಚನೆಲ್ಲ ಅವರೇ ಹಾಕ್ತಿರೋದು. ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಅವರೇ ಒಪ್ಕೊಂಡಿದ್ದಾರೆ. ಇನ್ನೇನು ಕಷ್ಟ ನಿನಗೆ? ನನ್ನ ಅದೃಷ್ಟದಿಂದ ನಿಮ್ಮ ಹೊರೆ ಕಡಿಮೆ ಆಗಿದೆ, ಆದರೂ ಏನೋ ದೊಡ್ಡ ಕಷ್ಟ ಅನ್ನೋ ಥರ ಮಾತಾಡ್ತೀರಾ. ಏನೂ ಕಷ್ಟ ಇಲ್ಲಮ್ಮ. ನೀನು ಪಾರ್ಲರ್ಗೆ ಹೋಗ್ಬೇಕು ಅಂತೀಯಲ್ಲ, ಅದು ಕಷ್ಟ. ಶೋಕಿ ಮಾಡಬೇಕು ಅಂತೀಯಲ್ಲ, ಅದೇ ಕಷ್ಟ ನಮಗೆ. ಪ್ರಪಂಚದಲ್ಲಿ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಹಾಕೊಳ್ಳೋ ಬಟ್ಟೆ ಚೆನ್ನಾಗಿಲ್ಲ, ನಮ್ಮ ಸ್ಟೇಟಸ್ ಇಲ್ಲ ಅಂದರೆ ಎಲ್ಲರೂ ನಮ್ಮನ್ನು ನೋಡಿ ಆಡ್ಕೋತಾರಮ್ಮ. ಅವ್ರಿವ್ರು ಆಡ್ಕೊಳ್ತಾರೆ ಅಂತ ನಮ್ಮ ಬದುಕನ್ನು ಬದಲಾಯಿಸ್ಕೊಳಕ್ಕಾಗತ್ತೇನೆ? ಯಾಕೆ? ಸತ್ಯ ಎಲ್ಲಾದ್ರೂ ಹೋಗಿ ಗಲಾಟೆ ಮಾಡ್ಕೊಂಡು ಬರಲ್ವಾ? ಅವಾಗ ಅವ್ರಿವ್ರು ಆಡ್ಕೋತಾರೆ ಅಂತ ಹೆದರಲ್ವಾ ನೀವು? ಅವಾಗ ಮಾತ್ರ ಮರ್ಯಾದೆ ದೊಡ್ಡದು. ಅದೇ ನನ್ನ ವಿಷಯದಲ್ಲಿ ಯಾರಾದರೂ ಆಡ್ಕೋತಾರೆ ಅಂದರೆ ಅದು ನಿಮಗೆ ಲೆಕ್ಕಕ್ಕೆ ಇಲ್ಲ. ದಿವ್ಯಾ, ಯಾವ ಮಾತನ್ನ ಎಲ್ಲಿ ಗಂಟಾಗ್ತಿದ್ಯೆ? ನಾನು ಸರಿಯಾಗಿ ಮಾತಾಡ್ತಿದ್ದೀನಿ. ಮುಂಚೆಯಿಂದನೂ ಈ ಮನೇಲಿ ನಡ್ಕೊಂಡ್ ಬಂದಿರೋದೇ ಇದು. ಒಂದ್ ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ನಮ್ಮಪ್ಪ ಬದುಕಿದಾಗ್ಲೂ ಇದನ್ನೇ ಮಾಡ್ದ. ಅವಳ ಮೇಲೆ ಎಲ್ರಿಗೂ ಪ್ರೀತಿ. ಆದ್ರೆ ನಾನು ಅಂದ್ರೆ ಪ್ರತಿ ಒಬ್ರಿಗೂ ತಾತ್ಸಾರ. ಈಗ ಯಾರಮ್ಮ ನಿನ್ನನ್ನು ತಾತ್ಸಾರ ಮಾಡಿರೋದು?
ಮತ್ತಿನ್ನೇನು? ನಾನು ಮದುವೆ ಆಗ್ತಿರೋ ಹುಡುಗನ ಮನೆ ವಿಚಾರನ ನನಗೆ ಹೇಳಕ್ ಬಿಟ್ಟು ನೀವು ಸತ್ಯಂಗೆ ಹೇಳಕ್ ಹೊರಟಿದ್ರಿ. ನೀವು ಮಾತಾಡೋದನ್ನ ಕೇಳಿಸ್ಕೊಂಡು ನಾನು ಅರ್ಥ ಮಾಡ್ಕೋಬೇಕಾ? ದಿವ್ಯಾ, ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅವಳು ಇಲ್ಲಿಗೆ ಬಂದ್ಲು, ಅದಕ್ಕೆ ಹೇಳ್ತಿದ್ವಿ. ಹಾಗೇನಿಲ್ಲ, ನೀವು ನನ್ನನ್ನ ತಾತ್ಸಾರ ಮಾಡ್ತಿದ್ರ, ಎಲ್ಲ ವಿಷಯದಿಂದ ದೂರ ಇಡ್ತಿದ್ರ, ಅದಕ್ಕೆ ಹೇಳಿಲ್ಲ. ಹೇಳ್ದೆ ಇದ್ರು ನಿನ್ನ ವಿಚಾರಕ್ಕೆ ನೀನೇ ಮೂಗು ತೋರಿಸ್ಕೊಂಡು ಬರ್ತೀಯಲ್ಲಮ್ಮ. ಈ ಮದುವೆಯಲ್ಲಿ ನಮ್ಮ ಜವಾಬ್ದಾರಿ ಎಷ್ಟಿದೆಯೋ ನಿಂದು ಅಷ್ಟೇ ಇದೆ, ತಿಳ್ಕೊ. ಅಳಿಯಂದನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ಯಲ್ಲ, ಮಾತಾಡಾದ್ಮೇಲೆ ಅಲ್ಲಿ ಏನಾಯ್ತು ಎತ್ತಾಯ್ತು ಅಂತ ನೀನೇನಾದರೂ ನಮಗೆ ತಿಳಿಸ್ತೀಯಾ? ಅದನ್ನೆಲ್ಲ ನೀನು ನಮ್ಮ ಹತ್ರ ಹೇಳಬೇಡ, ನಾವು ಮಾತಾಡಿದ್ರೆ ಮಾತ್ರ ನಿಮ್ಗೆ ಹೇಳ್ಬಿಡ್ತೀವಿ. ಮದ್ವೆ ಬಗ್ಗೆ ದೊಡ್ಡದಾಗಿ ಜವಾಬ್ದಾರಿ ಇದೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ನಿಶ್ಚಿತಾರ್ಥ ಆಗಿ ಎಷ್ಟು ದಿನ ಆಯ್ತು? ಎಂಗೇಜ್ಮೆಂಟ್ ಆಗಿದೆ, ಮಗಳ ಜೀವನ, ಮದ್ವೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಯಾಕೆ ಲೇಟ್ ಆಗ್ತಿದೆ ಅಂತ ಒಂದು ಪ್ರಶ್ನೆ ಏನಾದರೂ ಕೇಳಿದ್ಯಾ? ಯಾಕೆ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರೋದು ನಿಮ್ ಜವಾಬ್ದಾರಿ ಅಲ್ವಾ? ಆ ಕೀರ್ತನ ಮನೆಗೆ ಬಂದು ನಾಳೆ ದಿನ ಏನ್ ಬೇಕಿದ್ರು ಆಗ್ಬೋದು, ಎಲ್ಲದಕ್ಕೂ ಸಿದ್ಧವಾಗಿರಿ ಅಂತ ಹೇಳ್ಬಿಟ್ಟು ಹೋದ್ಲು. ಅಂತ ದೊಡ್ಡ ವಿಷಯದ ಬಗ್ಗೆ ನೀವು ಆ ಮನೆಗೆ ಹೋಗಿ ಏನಾಯ್ತು ಯಾಕೆ ಅಂತ ಕೂತ್ ಮಾತಾಡಿದ್ರ? ನಿಮ್ಗೆ ಆ ಕಾಳಜಿ ಇಲ್ವಾ? ಇದೇನಾ ನಿಮ್ ಜವಾಬ್ದಾರಿ? ಮಾತ್ಗೂ ಕಷ್ಟಪಡ್ತೀವಿ ಅಂತ ಹೇಳ್ತಿದ್ರೆ ಹೊರತು ಯಾವುದೇ ರೀತಿ ಕಷ್ಟಪಡಲ್ಲ. ಬರೀ ಮಾತೆ ಹೊರತು ಬೇರೆ ಇನ್ನೇನೂ ಇಲ್ಲ. ಅವಳು ಬೇರೆ ಹೊಡೆಯಕ್ಕೆ ಬಂದಿದ್ಲು, ಪುಣ್ಯಕ್ಕೆ ಹೊಡಿಲಿಲ್ಲ ಅಷ್ಟೇ. ಈ ಮನೇಲಿ ನನ್ನ ಕರ್ಮಕ್ಕೆ ಹುಟ್ಟಿದ್ದೀನಲ್ಲ, ಎಲ್ಲ ನನ್ನ ಕರ್ಮ. ಸತ್ಯ, ಏನದು? ಏನಂತ ಬರ್ದಿದೆ? ನಿನ್ನಪ್ಪ ಸತ್ತಿರಬಹುದು, ಆದ್ರೆ ನಿನ್ನಪ್ಪನ ಸಾವನ್ ಸತ್ಯ ಸಾಯಬಾರ್ದು. ಒಳ್ಳೆಯವ್ರಿಗಾದ ಅನ್ಯಾಯ ಪ್ರತಿಕಾರ ಇಲ್ಲದೆ ಮಣ್ಣಾಗಬಾರ್ದು. ನಿನ್ನಪ್ಪನ ಸಾವು ಸಹಜವಾದಲ್ಲ. ಹರಸಿ ಆರತಿ